ಹೇಗೆ ಪ್ರಧಾನ ಅಂಗವೋ ಹಾಗೆ ಎಲ್ಲಾ ಲೋಕಗಳಲ್ಲಿ ಶ್ರೇಷ್ಠವಾದುದು ಸ್ವರ್ಗ. ಸ್ವರ್ಗ ಎನ್ನುವ ಹೆಸರೇ ಹೇಳುವಂತೆ ಇಲ್ಲಿರುವ ನಾವೆಲ್ಲ ಸದಾ ಸುಖಿಗಳು. ಅಖಿಲ ಸುಖಗಳಿಗೆ ಆಶ್ರಯ ಸ್ಥಾನ ಯಾವುದು ಎನ್ನುವ ಪ್ರಶ್ನೆ ಬಂದ್ರೆ ಎಲ್ಲರೂ ಸ್ವರ್ಗದ ಕಡೆ ಬೆಟ್ಟು ತೋರಿಸ್ತಾರೆ. ಈ ಲೋಕದ ಹೆಸರನ್ನೇ ಹೇಳುತ್ತಾರೆ. ಎಲ್ಲರಿಗೂ ಸ್ವರ್ಗ ಪಡೆಯುವಂತಹ ಹಂಬಲ. ಆದರೆ ಅದನ್ನು ಪಡೆಯುವುದಕ್ಕೆ ದಾರಿ ಮಾತ್ರ ಅಷ್ಟು ಸುಗಮವೇನೂ ಇಲ್ಲ. ಬದುಕಿನಲ್ಲಿ ಯಜ್ಞ, ದಾನ, ಪರೋಪಕಾರ ಮೊದಲಾದ ಸತ್ಕರ್ಮವನ್ನು ಯಾವಾತನು ಮಾಡ್ತಾನೋ ಅಂತವನಿಗೆ ಬಹು ಸುಲಭವಾಗಿ ಸ್ವರ್ಗ ದೊರಕುವುದಕ್ಕೆ ಸಾಧ್ಯ ಇದೆ. ದೇಹ ಬಲವಿದೆ, ನಮ್ಮಲ್ಲಿ ಧನ ಬಲವಿದೆ, ಆ ಮೂಲಕ ಸ್ವರ್ಗವನ್ನು ಗಳಿಸಬಹುದು ಅಂತ ಯಾವನಾದರೂ ಪ್ರಯತ್ನಿಸಿದ್ರೆ ಖಂಡಿತವಾಗಿಯೂ ಅವನಿಗೆ ದೊರಕುವುದಕ್ಕೆ ಸಾಧ್ಯ ಇಲ್ಲ. ಅವನ ಪತನ ತಾನಾಗಿಯೇ ಆಗ್ತದೆ. ಪ್ರಯತ್ನದ ಮೂಲಕ ಈ ದೇವಲೋಕದ ಅಧಿಕಾರವನ್ನು ಪಡೆದಿದ್ದೇವೆ. ಇಲ್ಲಿಯ ಅಧಿಕಾರಿಯಾಗಿದ್ದುಕೊಂಡು ಬರೇ ಸುಖವನ್ನು ನಾವು ಅಪೇಕ್ಷಿಸುವವರಲ್ಲ. ಸದಾ ಸರ್ವದಾ ಎಲ್ಲಾ ಲೋಕದಲ್ಲಿರುವಂತಹ ಜೀವರು ಸುಖಿಗಳಾಗಿರಬೇಕು ಎನ್ನುವಂತಹ ವಿಶಾಲ ಮನೋಭಾವನೆಯನ್ನು ಹೊಂದಿದವರಾದ ಕಾರಣವೇ ನಮ್ಮನ್ನು ಸುಮನಸರು ಹೀಗೆಂದು ಲೋಕದ ಜನರು ಕೊಂಡಾಡ್ತಾ ಇದ್ದಾರೆ. ಅದು ಆದರೆ ಖಳರು ಮಾತ್ರ ಸ್ವರ್ಗ ಸುಖ ಬೇಕು, ಇಲ್ಲಿ ತಾವು ಅಧಿಕಾರವನ್ನು ನಿರ್ವಹಿಸಬೇಕು ಎನ್ನುವಂತಹ ಅತಿ ಆಸೆಯಿಂದ ಬಹುಮಂದಿಗಳು ಬಂದದ್ದುಂಟು. ಆದರೆ ಯಾರೂ ಚಿರಕಾಲ ಇಲ್ಲಿ ನೆಲೆಸಿದ್ದಿಲ್ಲ. ನಮ್ಮ ದೇವನಾದಂತಹ ಶ್ರೀಹರಿಯ ಕರುಣೆಯಿಂದ ಅವರ ನಾಶವಾಗಿದೆ. ಮತ್ತೆ ಅಧಿಕಾರ ನಮ್ಮ ಕೈ ಸೇರಿದೆ. ಅದು 33 ಕೋಟಿ ದೇವತೆಗಳಿಂದ ಪರಿವೇಷ್ಟಿತವಾದಂತಹ ಸುಧರ್ಮ ಸಭೆ. ದಿಕ್ಪತಿಗಳಾದಂತಹ ನೀವೆಲ್ಲ ಆಸನದಲ್ಲಿ ಕುಳಿತಿದ್ದೀರಿ. ಯಾವ ಲೋಕದಲ್ಲಿಯೂ ಯಾರಿಗೂ ಯಾವುದೇ ಒಂದು ರೀತಿಯ ಕಷ್ಟ ಬಂದಂತಿಲ್ಲ ಎನ್ನುವಂತಹ ತೀರ್ಮಾನವನ್ನು ನಾವಿಲ್ಲಿ ಮಾಡಿದ್ದಾಯಿತು. ಆ ವದಂತಿಯನ್ನು ಕೇಳಿದ್ದಾಯಿತು. ಆದ ಕಾರಣ ಈ ದಿವಸದ ಸಭೆಯನ್ನು ಕೊನೆಗೊಳಿಸೋಣ. ನಾಳೆ ಇದೇ ಹೊತ್ತಿಗೆ ಇದೇ ಸ್ಥಳದಲ್ಲಿ ನಾವೆಲ್ಲ ಒಟ್ಟಾಗೋಣ. ಎಲ್ಲರೂ ನಿಮ್ಮ ಯಥಾಸ್ಥಾನವನ್ನು ಸೇರಿಕೊಳ್ಳೋಣ.